ನಾವು ಹೋಗಿ ಭೇಟಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಮೂಡಿದೆ. ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಒಟ್ಟಿಗೆ ಎಲ್ಲ ಹೋಗೋಣ ಅಂತಾನು ಕೂಡ ಮಾತಾಡಿದ್ದೀವಿ. ಯಾವಾಗ ಹೋಗೋದು? ಯಾಕೆಂದ್ರೆ ಅವರು ಸುರ್ಜೇವಾಲಾ ಅವರು ಅಮೆರಿಕದಲ್ಲಿ ಇನ್ನು ಇಂಡಿಯಾ ದೇಶದಲ್ಲಿ ಬಂದಿಲ್ಲ. ಅವರು ಬಂದ ಮೇಲೆ ಅವರ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಮೂಡಿದೆ. ಕಾಂಗ್ರೆಸ್ ಲಾಭ ಅಲ್ವಾ? ಸಮುದಾಯವರು ಡಿಸಿಎಂ ಮಾಡಿದ್ರೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಲಾಭ ಅನ್ಸುತ್ತೆ. ಈಗ ಲಾಭ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಮಾಡಬೇಕು ಅಂತಕ್ಕಂಥ ಸಲಹೆಯನ್ನ ಹೈಕಮಾಂಡ್ ಹೇಳಿದ್ದೇವೆ. ತೀರ್ಮಾನ ತಗೊಳ್ಳೋರು ಅಂತಿಮವಾಗಿ ಅವರೇನೆ. ಅವ್ರೇನ್ ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಮ್ಗೆ ಒಪ್ಪಿಗೆ ಇರುತ್ತೆ. ಆದ್ರೆ ನಮ್ಮ ಅಭಿಪ್ರಾಯ ಅಂತೂ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಕ್ಕೆ ನಾವು ಹೇಳ್ತಕ್ಕಂಥದ್ದಕ್ಕೆ ಬದ್ಧರಾಗಿದ್ದೀವಿ. ಅದನ್ನ ಹೇಳ್ತೇವೆ. ಅದು ಕಾಂಗ್ರೆಸ್ ನಾಯಕರಿಗೆ ಇದೆ ಅಂತಕ್ಕಂಥ ಮಾತೆ ನಾವು ಅವರಿಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ. ಸರ್, ಅದು 3 ಆಗ್ಬೇಕಾ, 1 ಮಾಡ್ತಾರ, 4 ಮಾಡ್ತಾರ, ಅದು ಅವ್ರು ತೀರ್ಮಾನ ಮಾಡ್ಲಿ. ಯಾವೆಲ್ಲ ಸಮುದಾಯಗಳು ಕಾಂಗ್ರೆಸ್ ಪರವಾಗಿ ಹಿಂದೆ ನಿಂತಿದ್ದೋ ಆ ಸಮುದಾಯಗಳ ವಿಶ್ವಾಸ ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ಆ ಸಮುದಾಯಗಳಿಗೆ ಪ್ರಾತಿನಿಧ್ಯ ನೀಡಬೇಕು ಅಂತಕ್ಕಂಥದ್ದು. ನಾವು ಯಾರಿಗ್ ಮಾಡಬೇಕು, ಯಾರಿಗ್ ಮಾಡಬಾರ್ದು, ಯಾವ ಸಮುದಾಯ ಕೊಡಬಾರ್ದು ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಅದನ್ನ ಹೈಕಮಾಂಡ್ ನಲ್ಲಿ ನಿರ್ಣಯ ಮಾಡಿ ಯಾವ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಪರವಾಗಿ ಕಳೆದ ಚುನಾವಣೆ ಬೆಂಬಲ ನೀಡಿದ್ದಾರೆ ಆ ಒಂದು ಸಮುದಾಯಗಳಿಗೆ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಈಗ ನೋಡಿ, ಮೊನ್ನೆ ಉತ್ತರದಲ್ಲಿ ಚುನಾವಣೆಗಳು ನಡೆದಾಗ ಬಿಜೆಪಿನವರು ಎಲ್ಲ ಕಡೆನೂ ಕೂಡ ಬೇರೆ ಬೇರೆ ಸಮುದಾಯದವರಿಗೆ ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಅವ್ರು ಕೊಟ್ಟರು ಅಂತ ನಾವು ಕೊಡಬೇಕು ಅಂತ ಅಲ್ಲ. ಆದ್ರೆ ನಾವು ನಮ್ಮ ಪಕ್ಷವನ್ನ ಸದೃಢವಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥ ಉದ್ದೇಶದ ಸಲಹೆಯನ್ನ ಕೊಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾರೆ, ಒಂದೇ ಡಿಸಿಎಂ ಆಗಬೇಕು ಅನ್ನೋ ಪಾಲಿಸಿ ಮೇಲೆ ಕರಾರು ಮೇಲೆ ಇದಾಗಿರ್ತಕ್ಕಂಥದ್ದು. ಅದು ಅವರ ಅಭಿಪ್ರಾಯ ಇರ್ಬೋದು. ಆದ್ರೆ ಎಲ್ಲರ ಅಭಿಪ್ರಾಯವನ್ನು ಕೂಡ ಕ್ರೋಢೀಕರಿಸಿ ಅಂತಿಮ ನಿರ್ಣಯ ಹೈಕಮಾಂಡ್ ಅವರು ತೆಗೆದುಕೊಳ್ತಕ್ಕಂಥ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.